ಸೊ ಬೈಂದೂರೋತ್ಸವದಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿದ್ದು ಮತ್ತು ತುಂಬ ಚೆನ್ನಾಗಿ ಒಳಗಡೆ ಫಾರೆಸ್ಟ್ ಥರ ಮಾಡಿದ್ದು ನೋಡಿ. ಇದೆ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ. ಮೇಡಮ್ ಏನು ಥೀಮ್ ಇದು ಇಲ್ಲ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ರಾತ್ರಿ ಬಂದೆ, ತುಂಬ ಕ್ರೌಡ್ ಇತ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಓಕೆ, ನಾವೀಗ ಇಲ್ಲಿ ಥೀಮ್ ಮಾಡಿರುವಂಥದ್ದು ಹುಲಿ ಮಂಡಲ ಕೊಡ್ಲು ಅಂತ. ಆಕ್ಚುಲಿ ಈ ಸೆಟ್ಟಿನ ಹೆಸರು ನಾವು ಹುಲಿ ಮಂಡಲ ಕೊಡ್ಲು ಅಂತ ಹೆಸರಿಟ್ಟಿದ್ದೇವೆ. ಹುಲಿ ಮಂಡಲ ಕೊಡ್ಲು ಅಂತಂದ್ರೆ ಹುಲಿಗಳು ಒಂದು ವಾಸಿಸುವ ತಾಣ. ಸೊ ಈ ಒಂದು ವಾಸಿಸುವ ತಾಣದಲ್ಲಿ ನಾವು ಇಲ್ಲಿ ಹೇಗೆ ನಿರ್ಮಾಣ ಮಾಡಿದ್ದೇವೆ ಅಂತಂದ್ರೆ ಒಂದೇ ಸೂರ್ಯನಡೆ ಅಂತಂದ್ರೆ ಒಂದೇ ಕಡೆ ನಿಮ್ಗೆ ಎಲ್ಲದೂ ನೋಡ್ಲಿಕ್ಕೆ ಸಿಗುವಂಥದ್ದು. ಅಂತಂದ್ರೆ ಒಂದು ಈಗ ನೀವು ಇಲ್ಲಿ ಎಂಟ್ರಿ ಆದ ತಕ್ಷಣ ನಿಮಗೆ ಒಂದು ಬುಡಕಟ್ಟು ಜನಾಂಗದವರು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾರೆ. ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಇದೆ, ಆಮೇಲೆ ಇದು ಶ್ರೀ ಮೂಕಾಂಬಿಕಾ ದೈವಿವನ ಅಂತ ಇದೆ, ಆಮೇಲೆ ಈ ಸೇತುವೆಗಳ ನಿರ್ಮಾಣ ಮಾಡಿದ್ದೇವೆ, ಆಮೇಲೆ ಗುಹೆಗಳಿದೆ, ಅದರೊಟ್ಟಿಗೆ ಪ್ರಾಣಿ ಪಕ್ಷಿಗಳಿವೆ. ಹಾಗೆ ನಮ್ಮ ಅರಣ್ಯ ಇಲಾಖೆಗೆ ಸಂಬಂಧಿಸಿದಂಥ ನಾಟ ಸಂಗ್ರಹಾಲಯ, ಆಮೇಲೆ ವಲಯ ಕಚೇರಿ, ಆಮೇಲೆ ನರ್ಸರಿ, ಆಮೇಲೆ ಈ ನಮ್ಮ ಕಡಲ ತೀರದ ಬಗ್ಗೆ ಜನರಿಗೆ ಅದರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಕಡಲ ತೀರದ ನೆಡತೋಪು ನಾವು ತೋರಿಸಿದ್ದೇವೆ. ಹಾಗೆ ಕಡಲ ತೀರದ ಆಮೆಗಳ ರಕ್ಷಣೆ ಮಾಡುವಂಥದ್ದು ಅದ್ರ ಬಗ್ಗೆ ನಾವು ಪ್ರಾತ್ಯಕ್ಷಿಕವನ್ನು ಇಟ್ಟಿದ್ದೇವೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಹೋದ್ರೆ ಹಳ್ಳಿ ಜನರು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀರಾ? ಆಯ್ತು. ಹಳ್ಳಿ ಜನರಿಗೆ ಸಂಬಂಧಪಟ್ಟಂತ ಈಗ ನಮ್ಮ ಉಡುಪಿಯಲ್ಲಿ ನೋಡುವಂಥದ್ದಂದ್ರೆ ಕಂಬಳ ಪ್ರಸಿದ್ಧ ಆಟ. ಸೊ ಒಟ್ಟಾರೆ ಹೇಳುವುದಾದ್ರೆ ನಮ್ಮ ಇಡೀ ಒಂದು ಈ ಒಂದು ಇದರಲ್ಲಿ ನಾವು ಜನರಿಗೆ ಒಂದೇ ಕಡೆ ಎಲ್ಲದನ್ನು ವೀಕ್ಷಣೆ ಮಾಡಲಿಕ್ಕೆ ನಾವು ಎಲ್ಲೂ ಒಂದೊಂದು ಕಡೆ ಹೋಗ್ಬೇಕಂತಿಲ್ಲ, ಒಂದೇ ಕಡೆ ಇಡೀ ನಮ್ಮ ಪರಿಸರವನ್ನು ಪರಿಸರದಲ್ಲಿ ಇರುವಂಥ ವೈವಿಧ್ಯವನ್ನು ಒಂದೇ ಸೂರ್ಯನಡೆ ತೋರಿಸುವಂಥ ನಮ್ಮ ಇಲಾಖೆ ಒಂದು ಪ್ರಯತ್ನ ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೀವು ಮಾಡಿಟ್ಟಿದ್ರಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮಾಡಿಟ್ಟಿರ, ಕಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದ್ರ ಅರ್ಥ ಏನು? ಇದೀಗ ಏನು ಗೊತ್ತಾ, ಇದು ನಮ್ಮ ಅರಣ್ಯ ಇಲಾಖೆಗೆ ಸಂಬಂಧಿಸಿದಂತ ಒಂದು ನಾಟ ಸಂಗ್ರಹಾಲಯ. ನಾವು ಈಗ ನಾಟ ಸಂಗ್ರಹಾಲಯ ಅಂತಂದ್ರೆ ಇದು ಟಿಂಬರ್ ಡಿಪೋ. ಈ ಡಿಪೋದಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ, ಇದು ಕಟ್ಟಿಗೆಯನ್ನ ನಾವು ಇಟ್ಟಿರುವಂತದ್ದು. ಅದು 1 ಮೀಟರ್ ಕಟ್ಟಿಗೆ ಅಂತೇಳಿ ನಾವು ಅದು ಅಳತೆ ಮಾಡಿ ಡಿಪೋದಲ್ಲಿ ಹೀಗೆ ನಾವು ಸೆಟ್ ಮಾಡಿ ಇಡ್ತೇವೆ. ಇದೀಗ ನೀವು ಪ್ರಾತ್ಯಕ್ಷಿಕವಾಗಿ ಅಂತ ಆದ್ರಿಂದ ಸ್ವಲ್ಪ ಸ್ವಲ್ಪ ಇಟ್ಟಿದ್ದೇವೆ ಅಷ್ಟೇ. ಇದು ಟಿಂಬರು, ಇದು ಪೋಲ್ಸ್. ಈ ತರ ಈಗ ನೀವು ಡಿಪೋದಲ್ಲಿ ಹೋದ್ರು ಸಹ ಇದೆಲ್ಲ ಹೀಗೆ ಇರ್ತದೆ. ಅದನ್ನ ನಾವು ನಿಮ್ಗೆ ಜನರಿಗೆ ಅಂದ್ರೆ ಸಣ್ಣ ರೀತಿಯಲ್ಲಿ ಒಂದು ತೋರಿಸುವ ಪ್ರಯತ್ನ ಮಾಡಿದ್ದೇವೆ. ಇದು ನಾಟ ಸಂಗ್ರಹಾಲಯ ಆಫೀಸ್. ಬಟ್ ಇಲ್ಲಿ ಹೋದ್ರೆ ಸಣ್ಣ ಸಣ್ಣ ಟಾಯ್ ತರ ಜೀಪು ಆಮೇಲೆ ಬೋನ್ ಎಲ್ಲ ಮಾಡಿದೀರಾ? ಆಕ್ಚುಲಿ ಇದೇನ್ ಗೊತ್ತಾ, ಇಲ್ಲಿ ಬೋರ್ಡ್ ಹಾಕಿದ್ದೇವೆ ನೋಡಿ, ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಅಂತಂದ್ರೆ ನಮ್ಮ ರೇಂಜ್ ಆಫೀಸ್. ಇಲ್ಲಿ ರೇಂಜ್ ಆಫೀಸ್ ಅಲ್ಲಿ RFO ಹೆಡ್ ಆಗಿರ್ತಾರೆ. ಸೊ ಈಗ RFO ಅವರಿಗೆ ಇಲ್ಲಿ ನೋಡಿ ಜೀಪು, ಇದು ಜೀಪ್ ಅಂದ್ರೆ ತೋರಿಸಿರುವಂತದ್ದು ಜನರಿಗೆ. ದೊಡ್ಡ ಜೀಪ್ ಹೇಗೋ ತಂದಿಡಕ್ಕಾಗಲ್ಲ. ಸೊ ಇದು ನೋಡಿ, ನಮ್ಮ ಇಲಾಖೆಗೆ ಮೇಯ್ನ್ ಆಗಿ ಬೋನಿನ ಅವಶ್ಯಕತೆ ಇದ್ದೇ ಇರ್ತದೆ. ಈಗ ಚಿರತೆ ಹಿಡಿಯೋದ್ರಲ್ಲಾಗಿರ್ಬೋದು ಅಥವಾ ಪ್ರಾಣಿಗಳ ನಾವು ಸೆರೆ ಹಿಡಿಬೇಕಾದ್ರೆ ನಾವು ಬೋನ್ ಯೂಸ್ ಮಾಡ್ತೇವೆ. ಸೊ ಬೋನು ಇದು ಅಂದ್ರೆ ನಿಮ್ಗೆ ಜಸ್ಟ್ ಜನರಿಗೆ ಇಲಾಖೆ ಹೇಗೆ ಕೆಲಸ ಮಾಡ್ತದೆ ಅಂತ ಅರಿವು ಮೂಡಿಸ್ಲಿಕ್ಕೋಸ್ಕರ ಒಂದು ನಮ್ಮ ಅರಣ್ಯ ಇಲಾಖೆಯಲ್ಲಿ ಏನೇನೆಲ್ಲ ತೋರಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿಟ್ಟಿದ್ದೇವೆ. ಇದು ನೋಡಿ, ಆ್ಯಕ್ಚುಲಿ ನಮ್ಮ ಇಲಾಖೆಯ ಬೇಸ್ ಅಂತಂದ್ರೆ ಇದು ನರ್ಸರಿ. ನರ್ಸರಿ ಇದ್ದರೆ ನಾವು ಎಲ್ಲ ಕಡೆ ಪ್ಲಾಂಟೇಶನ್ ಮಾಡುವಾಗ ಗಿಡಗಳು ನಮಗೆ ಬೇಕಾಗೋದು ನಾವು ನರ್ಸರಿಯಿಂದನೇ. ಸೊ ನರ್ಸರಿಯಲ್ಲಿ ಸೀಡ್ ಬೀಜವನ್ನು ಹಾಕೋದ್ರಿಂದ ಹಿಡಿದು ಗಿಡ ಬೆಳೆಸೋವರೆಗೂ ನರ್ಸರಿ ಒಂದು ದೊಡ್ಡ ಪಾತ್ರ ವಹಿಸ್ತದೆ ಅಂತ ಹೇಳ್ಬೋದು. ಸೊ ನೋಡಿ, ನಿಮಗೆ ನಾವು ನರ್ಸರಿಯಲ್ಲಿ ಹೀಗೆ ಬೆಡ್ಗಳನ್ನ ಇದೇ ಥರ ಇಡುವಂಥದ್ದು, ಸರತಿ ಸಾಲಿನಲ್ಲಿ ಚಿಕ್ಕದ್ರಿಂದ ದೊಡ್ಡದ್ರವರೆಗೆ. ಈಗ ಇಲ್ಲಿ ಒಂದು ಸ್ವಲ್ಪ ಅಲ್ಲಿ ನೋಡಿ, ಸಸ್ಯ ಪಾಲನಾ ಕ್ಷೇತ್ರ ಅಂತ ಬೋರ್ಡ್ ಹಾಕಿದ್ದೇವಲ್ಲ, ಅಲ್ಲಿ ನರ್ಸರಿಗೆ ಗಿಡ ಬೆಳೆಸಬೇಕಾದ್ರೆ ಏನೇನೆಲ್ಲ ಬೇಕು ಅಂತಂದ್ರೆ ಗೊಬ್ಬರ ಬೇಕು, ಮಣ್ಣು ಬೇಕು, ಮರಳು ಬೇಕು, ಅದೆಲ್ಲ ಜೋಡಿಸಿ ಅಲ್ಲಿಟ್ಟಿರುವಂಥದ್ದು. ಅದು ನೋಡಿ, ಅದು ಈಗ ಕೆಮಿಕಲ್ ಎಲ್ಲ ಹಾಕ್ಲಿಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಟೋಟಲಿ ನರ್ಸರಿಯಲ್ಲಿ ಏನೇನೆಲ್ಲ ಸಿಗ್ತದೆ ಅದನ್ನೆಲ್ಲ ಜನರಿಗೆ ತೋರಿಸ್ಲಿಕ್ಕೆ ಇಲ್ಲೊಂದು ಕಾನ್ಸೆಪ್ಟ್ ರೆಡಿ ಮಾಡಿ ಇಟ್ಟಿದೆ. ಇವರು ಸಾಲು ಮರದ ತಿಮ್ಮಕ್ಕ ಕಾಣಿಸ್ತಿರ್ಬೋದಲ್ಲ. ಸೊ ಜನರಿಗೆ ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಅನ್ನು ನಾವು ಇಲ್ಲೇ ನೋಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಸೊ ಇಲ್ಲಿ ಗಿಡಗಳಿವೆ, ಎಲ್ಲ ರೀತಿಯ ಗಿಡಗಳು, ಅದ್ರದ್ದು ಹೆಸರು ಹಾಕಿ ಬೋರ್ಡ್ ಹಾಕಿ ಇಟ್ಟಿದ್ದೇವೆ. ಮೇಡಮ್ ಇದು ಇದೇನು ಗೊತ್ತಾ ಸರ್, ಇದು ವಿಲೇಜ್ ಥೀಮ್ ಅಂತಂದ್ರೆ ವಿಲೇಜ್ ಅಲ್ಲಿ ಜನರೆಲ್ಲ ಕೂತ್ಕೊಂಡು ಒಂದು ಮಾತಾಡುವಂಥದ್ದು. ಒಟ್ಟಾರೆಗೆ ಅರಣ್ಯದಲ್ಲಿ ಹೇಗೆಲ್ಲ ಜನರು ಸಹ ಅರಣ್ಯದ ಉಳಿವಿಕೆಯಲ್ಲಿ ಅವ್ರ ಪಾತ್ರ ದೊಡ್ಡದು ಅಂತ ತೋರಿಸ್ಬೋದು. ಈಗ ನೋಡಿ ಸರ್, ಇದು ಗಾಳಿ ಮರ ಅಂತ. ಹೌದು,
ಎಕ್ಸಾಕ್ಟ್ ಆಗಿ ಹೇಳಿದ್ರಿ. ಈ ಗಾಳಿ ಗಿಡಗಳನ್ನು ನಾವು ಯಾಕೆ ಇಲ್ಲಿ ಸಮುದ್ರ ಕಡೆ ನೆಡುವಂಥದ್ದು, ಯಾಕಂತಂದ್ರೆ ಗಾಳಿ ಗಿಡ ಸಮುದ್ರದಲ್ಲಿ ಉತ್ತಮವಾಗಿ ಬೆಳೀತದೆ ಮತ್ತು ಗಾಳಿಯನ್ನು ಯಾವುದೇ ಒಂದು ಅಪಾಯಕಾರಿ ಆಗದೆ ಇರೋ ಥರ. ಈಗ ಶೆಲ್ಟರ್ ಬೆಲ್ಟ್ ಪ್ಲಾಂಟೇಶನ್ ಅಂತ ಹೇಳ್ತೇವೆ. ಶೆಲ್ಟರ್ ಬೆಲ್ಟ್ ಪ್ಲಾಂಟೇಶನ್ ಅಲ್ಲಿ ನಾವು ಈ ಸಮುದ್ರ ಕಿನಾರೆಯಲ್ಲಿ ನಡುವಂಥದ್ದು ಗಾಳಿ ಮರ. ಸೊ ಇದನ್ನ ಹೇಗೆ ನಾವು ಪ್ಲಾಂಟೇಶನ್ ಮಾಡ್ತೇವೆ ಅನ್ನೋದ್ರನ್ನ ಇಲ್ಲೇ ನಾವು ರಚನೆ ಮಾಡಿ ಜನರಿಗೆ ಮಣ್ಣು ಕೂಡ ಅದೇ ಹಾಕಿದ್ರಿ? ಯಾವುದು? ಮರಳಿದೆ. ಮರಳು ಇದು ಒಟ್ಟಾರೆಯಾಗಿ ಇಲ್ಲಿ ಬಂದಾಗ ಜನರಿಗೆ ಇದು ಬೀಚ್ ಅನ್ನೋದವರಿಗೆ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಇದು ನೋಡಿ ಸರ್, ಕಡಲಾಮೆ. ನಾವೀಗ ಈಗ ಮಂಗಳೂರು ಈ ಕಡೆ ಮತ್ತೆ ನಾವು ಹೆಚ್ಚಿನ ಸಮುದ್ರ ಕಿನಾರೆ ಕಡೆ ನಾವು ಕಡಲಾಮೆನ ರಕ್ಷಣೆ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೇವೆ. ಸೊ ನಮ್ಮ ಇಲಾಖೆಯವರು ಸಹ ಸತತ ಪ್ರಯತ್ನ ಮಾಡ್ತಾನೆ ಇದ್ದೇವೆ ನಾವು. ಕಡಲಾಮೆ ಇಲ್ಲಿ ನೋಡಿ ಸರ್, ಎಗ್ ಕಾಣಿಸ್ತಾ ಇದೆ, ಕಡಲಾಮೆ ಮೊಟ್ಟೆ ಅದರೊಳಗೆ ಕಾಣಿಸ್ತಾ ಇದೆಯಲ್ಲ. ಸೊ ಇವೆಲ್ಲ ಆಮೆಗಳು ಮೊಟ್ಟೆ. ಮೇಡಮ್ ಈ ರಕ್ಷಣೆ ಕೂಡ ನಿಮ್ಮ ಡಿಪಾರ್ಟ್ಮೆಂಟ್ ಬರುತ್ತೆ? ಹೌದು. ನಾವು ಮೊಟ್ಟೆ ಇಡೋ ಸಮಯದಲ್ಲೂ ನಾವು ಇದ್ದು ಬೆಳಗಿನ ಜಾವ ಎಲ್ಲ ಮೊಟ್ಟೆ ಇಡ್ತೇವೆ. ಮರಿ ಮಾಡೋ ಟೈಮಲ್ಲಿ ನಮ್ಮ ಇಲಾಖೆಯವರು ಸತತ ಪ್ರಯತ್ನ, ಯಾಕಂತಂದ್ರೆ ಕಡಲಾಮೆ ನಮ್ಮ ಜೀವ ವೈವಿಧ್ಯ ರಕ್ಷಣೆಯಲ್ಲಿ ತುಂಬಾ ದೊಡ್ಡ ಪಾತ್ರ ವಹಿಸ್ತದೆ. ಹಾಗಾಗಿ ಸೊ ಇದು ನಾವು ಶೆಲ್ಟರ್ ಬೆಲ್ಟ್ ಅದು ಪ್ಲಾಂಟೇಶನ್ ಇದೆ, ಗಾಳಿ ಗಿಡಗಳು. ಸೊ ಮೊಟ್ಟೆ ಕೂಡ ಇಲ್ಲಿ ತೋರಿಸಿದ್ರಿ? ಮೊಟ್ಟೆ ಇದೆ ಸರ್. ಓಕೆ. ಸೊ ಇಲ್ಲಿ ಒಂಥರ ಸರ್ ಈಗ ನೋಡಿ, ಇಲ್ಲಿ ಇದು ಗುಹೆ. ಹೌದು. ಜನರಿಗೆ ಆಕರ್ಷಣೀಯವಾಗಿ ಕಾಣಿಸುತ್ತೆ. ಹೌದು. ಅಂತಂದ್ರೆ ಈಗ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದು ಪರಿಸರದಲ್ಲಿ ಏನೆಲ್ಲ ನೋಡಬಹುದು ಅನ್ನೋದನ್ನ ನಾವು ಒಂದೇ ಕಡೆ ಮಿನಿ ಅರಣ್ಯನ ಇಲ್ಲಿ ನೀವು ಸ್ವಲ್ಪ ಎಕ್ಸಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀರಾ ಅಲ್ವಾ? ಜನರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಸರಿ. ಮತ್ತೆ ಎಲ್ಲ ಈಗ ಕಾಡಿನಲ್ಲಿ ಅಂತಂದ್ರೆ ಆನೆ, ಹುಲಿ, ಸಿಂಹ, ಪಕ್ಷಿಗಳು ಎಲ್ಲದೂ ಇರುವಂತದ್ದು ಸರ್. ಸೊ ನೈಟ್ ಅಲ್ಲಿ ಸ್ವಲ್ಪ ಲೈಟಿಂಗ್ ಎಫೆಕ್ಟ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡಿದ್ರಿ. ನಮ್ದು ಈ ಥೀಮ್ ಇದೆ ಅಲ್ಲ ಸರ್, ಇದು ನೈಟ್ ನೋಡ್ಲಿಕ್ಕೆ ಇನ್ನೂ ಚಂದ. ಯಾಕಂತಂದ್ರೆ ಈ ಸೌಂಡ್, ಲೈಟಿಂಗ್ಸ್ ಅದೆಲ್ಲ ತುಂಬಾ ಕ್ಲಾರಿಟಿ ಬರುವಂತದ್ದೇ ನೈಟ್ ಅಲ್ವಾ. ಆದ್ರೆ ಇನ್ನೊಂದೇನ್ ಅಂದ್ರೆ ಮೇಡಮ್, ನೈಟ್ ಬಂದ್ರೆ ಇಲ್ಲಿ ವಿಡಿಯೋ ಮಾಡಕ್ ಆಗಲ್ಲ, ತುಂಬಾ ರಶ್ ಇತ್ತು ನಿನ್ನೆ. ಅಲ್ಲ, ವಿಡಿಯೋ ಎಲ್ಲ ಇಲ್ಲೇ ಬೆಟರ್. ಇವಾಗ್ಲೇ ಬಂದಿದ್ದು ಅದಕ್ಕೇನೆ. ಸರ್ ನೋಡಿ, ಇದು ಫಾಲ್ಸ್. ಓಕೆ. ಒಂದು ಕೃತಕ ಫಾಲ್ಸ್ ಅನ್ನು ಇಲ್ಲೇ ನಿರ್ಮಾಣ ಮಾಡಿದ್ರಿ. ಫಾಲ್ಸ್ ಅಲ್ಲಿ ಈಗ ನೀರು ಮತ್ತೆ ಪಕ್ಷಿಗಳು. ಈಗ ಆಚೆ ನೋಡಿ ಸರ್, ಅದು ವೀಕ್ಷಣಾ ಗೋಪುರ ಅಂತ ಹೇಳಿ. ವೀಕ್ಷಣಾ ಗೋಪುರ ಅಂತಂದ್ರೆ ನೀವು ಹೇಳಿ ವೀಕ್ಷಣಾ ಗೋಪುರ ಅಂತಂದ್ರೆ ಈಗ ನಾವು ವಾಚ್ ಟವರ್ ಅಂತ ಹೇಳ್ತೇವೆ. ಆ್ಯಕ್ಚುಲಿ ನಮಗೆ ಅರಣ್ಯ ಇಲಾಖೆಯಲ್ಲಿ ನಮ್ಮ ವಾಚ್ ಟವರ್ ನಮ್ಗೆ ಯಾಕೆ ನಾವು ಯೂಸ್ ಮಾಡ್ತೇವೆ ಅಂತಂದರೆ, ವಾಚ್ ಟವರ್ನಲ್ಲಿ ಹೋಗಿ ನಿಂತು ನೋಡಿದರೆ ನಮಗೆ ಎಲ್ಲೋ ಒಂದು ಕಡೆ ಬೆಂಕಿ ಕಾಣಿಸ್ತಾ ಉಂಟು ಅಥವಾ ಏನಾದರೂ ಅನಾಹುತ ಸಂಭವಿಸಿದ್ರಲ್ಲ, ನಾವು ಅಲ್ಲಿ ಹೋಗಿ ನಿಂತು ನಾವು ನೋಡಿದರೆ ನಮಗೆ ಸುಮಾರು ಏರಿಯಾ ಕವರ್ ಆಗ್ತದೆ. ಸೊ ನಾವು ವಾಚ್ ಟವರ್ ಮಸ್ಟ್ ಆ್ಯಂಡ್ ಶುಡ್ ನಮ್ಮ ಇಲಾಖೆಯಲ್ಲಿ ಒಂದೊಂದು ಕಡೆ ಮಾಡೇ ಮಾಡ್ತೀವಿ. ಸರ್ ಇದು ಶ್ರೀ ಮೂಕಾಂಬಿಕಾ ದೈವಿವನ ಅಂತ ನಿಮಗೆ ಗೊತ್ತಿದೆ. ನಮ್ಮ ಬೈಂದೂರು ಭಾಗದಲ್ಲಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿ ನಾವು ಎಲ್ಲರೂ ದೇವರನ್ನು ನಾವು ಸ್ಮರಿಸ್ತಾ ಹಾಗೆ ಗಿಡ ಮರಗಳನ್ನು ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿ ಒಂದು ಪ್ರಕೃತಿ ಮತ್ತು ದೈವತ್ವದ ಸಂಗಮ. ಇಲ್ಲಿ ನೋಡಿ, ನೀವು ಈಚೆ ಕಡೆ ಎಲ್ಲ ನೋಡ್ಬೋದು, ಎಲ್ಲ ಗಿಡಗಳಿದೆ. ಇವುಗಳಿಗೆ ನಾವು ಹೆಸರು ಕೊಟ್ಟು ಪ್ಲಸ್ ಹೌದು ಸೈಂಟಿಫಿಕ್ ನೇಮ್ ಸಹ ಹಾಕಿದ್ದೇವೆ. ಸೊ ಗಿಡಗಳನ್ನು ಈ ರೀತಿಯನ್ನು ಸಹ ದೈವತ್ವದಲ್ಲಿ ತೋರಿಸಿ ನಾವು ಅದನ್ನು ರಕ್ಷಣೆ ಮಾಡುವಂಥದ್ದು. ಸೊ ಅಲ್ಲಿ ನೋಡ್ಬೋದು ನೀವು, ನಾವು ಅರಣ್ಯ ಇಲಾಖೆಯಲ್ಲಿ ಈಗ ಏನು ಜನವರಿಯಿಂದ ನಾವು ಏಪ್ರಿಲ್ ಎಂಡ್ವರೆಗೂ ನಮಗೆ ಫೈರ್ ಸೀಸನ್ ಅಂತ, ಅಂದರೆ ಬೆಂಕಿ ಎಲ್ಲ ಕಡೆನೂ ಹಬ್ತಾ ಇರುತ್ತೆ. ನಾವು ಈ ಟೈಮಲ್ಲಿ ತುಂಬ ಅಲರ್ಟ್ ಆಗಿರ್ತೇವೆ ನಾವು ಅರಣ್ಯ ಇಲಾಖೆಯವರು. ಸೊ ಅಲ್ಲಿ ನೋಡಿ, ಬೆಂಕಿ ಆರಿಸುವಂಥದ್ದು ತೋರಿಸ್ತಿದ್ದೇವೆ. ಹಾಗೆ ಹೀಗೆ ಬಂದರೆ ಇದು ವಿಲೇಜ್ ಕಾನ್ಸೆಪ್ಟ್, ಹಳ್ಳಿ ಮನೆ. ಈ ಹಳ್ಳಿಯಲ್ಲಿ ನೋಡಿ ನೀವು, ಅಲ್ಲಿ ಗದ್ದೆ ಅದು ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ಗದ್ದೆ ಒಂದು ಕ್ರಿಯೇಟ್ ಮಾಡಿದ್ದೀರಾ, ಇದು ಕೂಡ ಚೆನ್ನಾಗಿದೆ. ಗದ್ದೆ ಕ್ರಿಯೇಟ್ ಮಾಡಿ, ಗದ್ದೆ ಜೊತೆಗೆ ಫಸ್ಲನ್ನು ಸಹ ನಾವು ಇಲ್ಲೇ ಕ್ರಿಯೇಟ್ ಮಾಡಿ. ಹೌದು. ಸೊ ಒಟ್ಟಾರೆ ಹೌದು. ಈಗ ಈಚೆಗೆ ನೋಡಿ ಪೈರುಗಳೆಲ್ಲ ಬಂದಿದೆ. ಇದು ಬೇರೆ ಇಲ್ಲ, ಒಂದೇ ಸ್ಪೀಸಸ್, ಬಟ್ ನಾವು 3-4 ಕಡೆನೂ ಗದ್ದೆ ತೋರಿಸ್ತೀವಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್. ಇದು ಸರ್, ಈಗ ನಾವು ಸೇತುವೆನ ಇಲ್ಲೇ ಮಾಡಿರುವಂಥದ್ದು. ಓಕೆ. ಸೊ ಈಚೆಯಿಂದ ಎಂಟ್ರಿ ಆಗಿ ಆಚೆಯಿಂದ ಎಕ್ಸಿಟ್ ಆಗ್ತದೆ. ಮೇಡಮ್ ಇನ್ನೊಂದು, ರಾತ್ರಿಗೆ ಸ್ಪ್ರಿಂಕ್ಲರ್ ಯೂಸ್ ಮಾಡಿದ್ರಲ್ಲ, ಹೌದು. ಸೊ ಅದು ಯಾವ ಕಾರಣಕ್ಕೆ ಅದು ಅಂದ್ರೆ ಫಾಗ್ ಲೆಕ್ಕದಲ್ಲಿ ತೋರಿಸಿರೋದು. ಓಕೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಈ ವ್ಯೂಸ್ ತುಂಬಾ ಚೆನ್ನಾಗಿ ಬಂದಿದೆ.
ಮತ್ತೆ ನೋಡಿ ನೀವು ಮರದ ಮೇಲೆ ನೋಡಿ, ಅಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಇಟ್ಟಿದ್ದೇವೆ. ಹಾಂ ಇಲ್ಲಿ ಹೌದು ಬನ್ನಿ ಓಕೆ. ಆಮೇಲೆ ಈಚೆ ನೋಡಿದ್ರೆ ಈ ಕೊಡಚಾದ್ರಿ ಬೆಟ್ಟ. ಇದು ಆಮೇಲೆ ನೋಡಿ ಸರ್, ಇದೆಲ್ಲ ಸೋಲಾ ಫಾರೆಸ್ಟ್ ಥರ ಓಕೆ ನಾವು ಕ್ರಿಯೇಟ್ ಮಾಡಿದ್ದೇವೆ. ಮತ್ತೆ ಅನಿಮಲ್ಸ್ನೆಲ್ಲ ಇಲ್ಲಿ ನಾವು ಆ್ಯಕ್ಚುಲಿ ನಮ್ಮ ಬೈಂದೂರು ಉತ್ಸವದಲ್ಲಿ ನಮ್ಮ ಈ ಹುಲಿಮಂಡಲ ಕೊಡ್ಲು ತುಂಬ ಆಕರ್ಷಣೀಯವಾಗಿದೆ. ಆ್ಯಂಡ್ ಜನ ಸಹ ಎಷ್ಟು ಅದು ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಬರ್ತಾ ಇದ್ದಾರೆ. ತುಂಬ ಜನ ವ್ಯೂವರ್ಸ್ ತುಂಬ ಜನ ಬರ್ತಾರೆ. ಇಲ್ಲ, ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರಿ ಮೇಡಮ್. ಹೌದು, ನಿನ್ನೆ ಬಂದಾಗ ತುಂಬಾ ಕ್ಯೂ ಇತ್ತು. ಲಾಸ್ಟ್ ಇಯರ್ ಸಹ ಬೈಂದೂರು ಉತ್ಸವದಲ್ಲಿ ಹೈಲೈಟ್ ಆಗಿರೋದೇ ನಮ್ಮ ಇಲಾಖೆಯ ಒಂದು ಲಾಸ್ಟ್ ಇಯರ್ ಕುಮ್ರಿಕಾನ್ ಅಂತ ನಾವು ಒಂದು ಹೆಸರು ಕೊಟ್ಟಿದ್ವಿ. ಬಟ್ ಈ ವರ್ಷ ನಾವು ಕಾನ್ಸೆಪ್ಟ್ ಸೇಮ್, ಬಟ್ ಸ್ವಲ್ಪ ಅಲ್ಲಿ ಎಕ್ಸಿಟ್ ಆಚೆಗೆ ಮಾಡಿದ್ವಿ, ಎಂಟ್ರಿ ಈಚೆಗೆ. ಹಾಗೆ ಸ್ವಲ್ಪ ಚೇಂಜಸ್ ಇರ್ತದೆ. ಮತ್ತೆ ಜನರು ಬಂದ ಜನರೆಲ್ಲ ಅವ್ರವ್ರ ಅನಿಸಿಕೆಯನ್ನು ಬರಿತಾ ಇದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ನಮ್ಗೆ ತಮ್ಮ ಅನಿಸಿಕೆಯನ್ನು ಹೇಳ್ತಾ ಇದ್ದಾರೆ. ನಮ್ಗೆ ಅದು ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು ನಮ್ಗೆ ನಮ್ಮ ಇಲಾಖೆ, ನಮ್ಮ ವಲಯಾರಣ್ಯಾಧಿಕಾರಿ ಅವರಿಗೆಲ್ಲ ಒಂದು ಸಾರ್ಥಕ ಭಾವನೆ. ಅದು ಎಂಟ್ರಿ ಆದ್ರೆ ಇದು ಎಲ್ಲಾ ರೀತಿಯಲ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ ಹೇಳಿ ತುಂಬಾ ಡೌನ್ ಮಾಡಿ ತುಂಬಾ ಮಾಡಿದೀರಾ ಮೇಡಮ್? ಹೌದು. ಅಂದ್ರೆ ಸರ್, ಇದು ಯಾಕೆ ಈ ತರ ಮಾಡಿದೀವಿ ಅಂತಂದ್ರೆ, ಕಾರ್ಡ್ ಅಂತಂದ್ರ ಮೇಲೆ ಹೀಗೆ ಜಾಗ ಇರೋದಿಲ್ಲ. ಒಂದ್ಸರಿ ಹೀಗಿರ್ತದೆ, ಒಂದ್ ಕಡೆ ಡೌನ್, ಅಪ್ಸ್ ಅಂಡ್ ಡೌನ್ ಇದ್ದೇ ಇರ್ತದೆ. ಸೊ ನಾವು ಅದನ್ನು ಸಹ ಅದೇ ತರ ಕ್ರಿಯೇಟ್ ಮಾಡಿದ್ದೇವೆ. ಇಲ್ಲಿ ಕಂಬಳಗದ್ದೆ ಕೂಡ ಮಾಡಿದ್ರಿ? ಇದು ಕಂಬಳಗದ್ದೆ ಸರ್, ಇದು ಬುಡಕಟ್ಟು ಜನಾಂಗದವರು ಇರುವಂತದ್ದು ಒಂದು ಸ್ಥಳ. ಬುಡಕಟ್ಟು ಜನಾಂಗದ, ಓಕೆ. ಇದು ಕಂಬಳಗದ್ದೆ. ನಮ್ಮ ಬೈಂದೂರು, ಕುಂದಾಪುರ, ಒಟ್ಟಾರೆಯಾಗಿ ಹೇಳ್ಬೋದಾದ್ರೆ ನಮ್ಮ ಮಂಗಳೂರು, ಉಡುಪಿ ಜಿಲ್ಲೆಯವರಿಗೆ ಕಂಬಳ ಪ್ರಸಿದ್ಧ ಆಟ. ಇದು ಕಾಡು ಜನ, ಇದು ಆದಿವಾಸಿಗಳು. ಓಕೆ. ಈಗ ನೋಡಿ, ಇದು ರಸ್ತೆ ಬದಿ ನೆಡುತೋಪು ಅಂತೇಳಿ ನಾವು ರಸ್ತೆ ಬದಿಯಲ್ಲಿ ಪ್ಲಾಂಟೇಶನ್ ಮಾಡಿರುವ. ಓಕೆ. ಆಮೇಲೆ ಇದು ನೋಡ್ಬೋದು ನೀವು, ತನಿಖಾ ಠಾಣೆ. ಹೌದು, ಅರಣ್ಯ ತನಿಖಾ ಠಾಣೆ ಅಂತೇಳಿ ನೀವು ನೋಡಿರ್ಬೋದು. ಇದು ಎಕ್ಸಿಟ್ ಆಗುವಾಗ ನಾವು ಅರಣ್ಯ ತನಿಖಾ ಠಾಣೆ ಅಂತೇಳಿ ಒಂದು ಆಫೀಸ್ ಮಾಡಿ, ಮತ್ತೆ ಇದು ನಿರ್ಮಾಣ ನೀವೆಲ್ಲ ನೋಡಿರ್ಬೋದು. ಹೌದು, ಗೇಟ್ ಇರ್ತದಲ್ಲ ನಮ್ದು. ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿ ಮಾಡಿದ್ರಿ ಥೀಮನ್ನ. ಬರುವಂಥ ಎಲ್ಲ ಒಂದು ವೀಕ್ಷಕರು ಮತ್ತೆ ಇಲ್ಲ ಜನರೆಲ್ಲ ಬರ್ತಿದ್ದಾರೆ. ಎಲ್ಲರೂ ಉತ್ತಮ ರೀತಿ ಇಲ್ಲಿವರೆಗೂ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮುಂದೆನೂ ಸಹ ನಮಗೆಲ್ಲರಿಗೂ ಉತ್ತಮ ರೀತಿಯ ಸಹಕಾರ ಕೊಡಬೇಕು. ಹಾಗೆ ಅರಣ್ಯ ಇಲಾಖೆ ಮತ್ತು ಜನರಿಗೆ ಅರಣ್ಯ ಇಲಾಖೆ ಅರಿವು ಮೂಡಿಸ್ಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ನಾನು ಹೇಳಿದ್ದೆ. ಥ್ಯಾಂಕ್ ಯು ಮೇಡಮ್, ತುಂಬ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಪುಟ ಎಂತ ಒಳ್ಳೆ ಐತಿಲ್ಲ. ಸರ್ ನಮಸ್ಕಾರ. ಸರ್, ಏನು ಸರ್ ಈ ಥರ ಮಾಡಿಬಿಟ್ಟಿದ್ದೀರಾ ನೀವು? ಹೆಂಗೆ ಇದು? ಕಳೆದ ಬಾರಿ ಏನು ಹೇಳಿದ್ದಾರೆ ಅವರು, ಇದು ಮಾಡಿದ್ದಾರೆ. ಈ ನಮ್ಮ ಕಾಂತಾರ ಫಿಲ್ಮ್ ನೋಡಿದ ಕೇಶವ ನೇತ್ರೇಶ್ವರ ಟೆಂಪಲ್ ಅರಣ್ಯ ಪ್ರದೇಶದಲ್ಲಿ ಹೇಗಿದೆ ಅಂತ ಒಂದು ಗೋ ದೇವಾಲಯನ ಪ್ರಾತ್ಯಕ್ಷಿಕವಾಗಿ ಇಟ್ಕೊಂಡು ಉತ್ತಮವಾಗಿ ಒಂದು ನಮ್ಮ ಪ್ರಾತ್ಯಕ್ಷಿಯನ್ನು ಈ ಬಂದರು ಉತ್ಸವದಲ್ಲಿ ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ಈ ಬಾರಿ ಅದು ನಮ್ಮ ಮೇಲಾಧಿಕಾರಿಗಳೆಲ್ಲ ನಿರ್ದೇಶನ ಆದೇಶದಂತೆ ನಮ್ಮಲ್ಲಿ ಇದೊಂದು ಇಲ್ಲಿ ಉಸ್ತುವಾರಿ ಸಚಿವರಿಂದ ಆದಂಥ ಆದೇಶದ ಪ್ರಕಾರ ಇಲ್ಲಿ ನಮಗೆ ಈ ರೀತಿಯ ಒಂದು ವ್ಯವಸ್ಥೆಗೆ ನಾವೆಲ್ಲ ಇಲಾಖೆಯವರು ತುಂಬ ಎಲ್ಲ ಸಿಬ್ಬಂದಿಗಳು, ಮೇಲಧಿಕಾರಿಗಳಿಂದ ಎಲ್ಲ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಇದರಲ್ಲಿರುವ ಉತ್ಸವ ಕಮಿಟಿಯವರೆಲ್ಲ ಸೇರಿ ನಮ್ಮ ಒಂದು ಈ ಕಾರ್ಯಕ್ಕೆ ನಮ್ಮ ಏನು ಪ್ರಾತ್ಯಕ್ಷಿಕೆ ಮಾಡಿದ್ದೇವೆ ಹುಲಿಮಂಡಲ ಕೊಡ್ಲು ಅನ್ನೋದು ಉತ್ತಮವಾಗಿ ಜನರಿಂದ ಅಭಿಪ್ರಾಯ ಬರ್ತಾ ಇದೆ. ಇದಕ್ಕೆಲ್ಲರ ಸಹಕಾರ ಅಗತ್ಯ ಇತ್ತು, ಅಷ್ಟು ಮಟ್ಟಕ್ಕೆ ಅಗತ್ಯ ಸಿಕ್ಕಿದೆ ನಮಗೆ. ಅಷ್ಟು ಜನರಿಗೂ ಖುಷಿಯಾಗಿದೆ. ಜನರು ಮೇಲೆ ತುಂಬ ಇಷ್ಟಪಟ್ಟು ಬರ್ತಾ ಇದ್ದಾರೆ. ಕಳೆದ ಬಾರಿ ಇಂಥದ್ದೇ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ಹೆಚ್ಚುವರಿ 3 ದಿನಗಳ ಬೇಡಿಕೆ ಸಹ ಇಟ್ಟಿದ್ರು, ಶಾಲಾ ಮಕ್ಕಳಿಗಾಗಲಿ ಅದಕ್ಕೆ ಕೊಡಬೇಕಂತ. ಅದೇ ರೀತಿ ಈ ಬಾರಿಯೂ ಅದೇ ರೀತಿ ಬೇಡಿಕೆ ಬರ್ಬೋದಂತ ಮೊದಲ ದಿನವೇ ಗೊತ್ತಾಗಿದೆ. ಅಷ್ಟು ಜನ ರಜೆ 2 ದಿನ ಇರೋದ್ರಿಂದ ಮತ್ತು ಜಾಸ್ತಿ ಈಗಾಗಲೇ ಟೈಮು ಸಾಧಾರಣ 3-4 ಗಂಟೆ ಆಗಿದೆ. ಸಂಜೆ ಆದಾಗೂ ಜಾಸ್ತಿ ಆಗ್ತಾ ಇರ್ತದೆ ಜನಸಂಖ್ಯೆ. ಕ್ಯೂ ಅಂತ ಹೇಳಿದ್ರೆ ಮಾನವ ಸರಪಳಿ ಮಾಡಿದಾಗೆ ತುಂಬ ದೂರ ಹೋಗಿರ್ತದೆ. ಅದರಿಂದ ಈ ಒಂದು ನಮ್ಮ ಅರಣ್ಯ ಇಲಾಖೆಯ ಈ ವ್ಯವಸ್ಥೆಯಡಿ ಹಳ್ಳಿಯ ಮತ್ತು ಕಾಡಿನ ಪ್ರದೇಶದ ಜನರು ಏನಿದ್ದಾರೆ ಅವರ ಜೀವನ ಶೈಲಿ ಹೇಗೆ, ಪ್ರಾಣಿಗಳೊಂದಿಗೆ ಜೀವನ ಮಾಡುವ ರೀತಿಯಾಗಲಿ
ಅಲ್ಲಿ ಪ್ರಾಣಿಗಳು ಜನರೊಂದಿಗೆ ಜೀವನ ಮಾಡುವ ರೈತರೆಲ್ಲ ಸೇರಿ ಜೀವನ ಮಾಡುವ ರೀತಿ ನಮ್ಮ ಇಲಾಖೆಯವರು ಸಹ ಆ ಕಾಡು ಪ್ರದೇಶದಲ್ಲಿ ಡ್ಯೂಟಿ ಹೇಗೆ ಮಾಡಬೇಕು ಎಲ್ಲ ತೋರಿಸಿ ಒಂದು ಎಲ್ಲ ಇಲ್ಲಿ ನಮ್ಮ ಅರಣ್ಯ ಇಲಾಖೆ ವ್ಯವಸ್ಥೆಯನ್ನೇ ನಾವು ತೋರಿಸಿದ್ದೇವೆ ಸಂಪೂರ್ಣವಾಗಿ. ಅಷ್ಟು ಏನು ಬರ್ತದೆ ಆ ಕಾಡು ಪ್ರದೇಶದಲ್ಲಿ ಗುಹೆ ಇದೆ, ಅದು ಸಹ ಇಲ್ಲಿ ನಾವು ತೋರಿಸಿದ್ದೇವೆ ಯಾವ ರೀತಿ ಗುಹೆಯಲ್ಲಿ ಇರ್ತದಂತ. ಆದ್ದರಿಂದ ಇಂಥ ಒಂದು ಒಳ್ಳೆಯ ಪ್ರಾತ್ಯಕ್ಷಿಕೆಯನ್ನು ಎಲ್ಲ ಜನ ಇಷ್ಟಪಡ್ತಾ ಇದ್ದಾರೆ, ಒಳ್ಳೆಯ ಅಭಿಪ್ರಾಯ ಬರ್ತಾ ಇದೆ. ಅದರಿಂದ ನಮ್ಗೆ ಖುಷಿಯಾಗಿದೆ. ಎಂಟ್ರಿನೇ ಸಖತ್ತಾಗಿ ಮಾಡಿದ್ದೀರಿ ಸರ್. ಎಲ್ಲ ಎಷ್ಟು ದಿವಸ ಬೇಕಾಯ್ತು ಇದು ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ 4 ದಿನ ಗ್ಯಾಪ್, 3-4 ದಿನ ಗ್ಯಾಪಲ್ಲಿ ಅಷ್ಟೆಲ್ಲ ಮಾಡಿ ಮುಗಿಸಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಪ್ರಿಪರೇಷನ್ ಅಂತೇಳಿ ಅದು ಸ್ಟಾರ್ಟಿಂಗಿಂದ ಮೀಟಿಂಗು ಅದಕ್ಕೆ ಸಂಬಂಧಪಟ್ಟ ಪೂರ್ವ ತಯಾರಿ ಬಿಟ್ಟರೆ ಅದು ಬೇರೆ. ಈ ದಿನ ಸ್ಟಾರ್ಟ್ ಮಾಡಿದ್ದು 4 ದಿನದಲ್ಲಿ ಕ್ಲಿಯರ್ ಮಾಡಿದ್ದೀವಿ. ಸಾಕ ಸರ್ ಇದು ಯಾಕಂದರೆ ಎಷ್ಟು ಚೆನ್ನಾಗಿ ಮಾಡಿದ್ರೆ ಎಲ್ಲ ಸಿಬ್ಬಂದಿಗಳ ಮತ್ತು ಎಲ್ಲರ ಮೇಲಧಿಕಾರಿಗಳ ಸೇರಿ ಇದೊಂದು ಉತ್ತಮ ಒಂದು ಇದನ್ನು ಪ್ರಾತ್ಯಕ್ಷಿಕವನ್ನು ನಾವು ಮಾಡಲಿಕ್ಕೆ ಅನುಕೂಲ ಆಯಿತು. ಓಕೆ, ಥ್ಯಾಂಕ್ ಯು ಸರ್. ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ. ತುಂಬ ಒಳ್ಳೆ ಏನೋ ಟೀಮನ್ನು ಒಳ್ಳೆ ಕ್ರಿಯೇಟ್ ಮಾಡಿದ್ವಿ. ಧನ್ಯವಾದಗಳು. ಇದೆಲ್ಲರೂ ಸಹ ಎಲ್ಲರೂ ಸೇರಿ ಮಾಡಿರುವಂಥದ್ದು. ಥ್ಯಾಂಕ್ ಯು ಸರ್. ಓಕೆ.